ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟ್ಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಮಿಟ್ಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟ್ಗಾನಹಳ್ಳಿಯಲ್ಲಿ BBMP ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟ್ಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಮಿಟ್ಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟ್ಗಾನಹಳ್ಳಿಯಲ್ಲಿ BBMP ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟ್ಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಮಿಟ್ಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟ್ಗಾನಹಳ್ಳಿಯಲ್ಲಿ BBMP ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ
ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಿರುವಂತದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಿಟಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟಗಾನಹಳ್ಳಿಯಲ್ಲಿ BBMP ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂತದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಿರುವಂತದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಿಟಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟಗಾನಹಳ್ಳಿಯಲ್ಲಿ BBMP ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂತದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.